ಇನ್ನು ಪಾಕಿಸ್ತಾನದಲ್ಲಿರುವ ಉಗ್ರ ನೆಲೆಗಳನ್ನು ಧ್ವಂಸಗೊಳಿಸಿರುವಂತಹ ಮತ್ತಷ್ಟು ವಿಡಿಯೋಗಳು ರಿಲೀಸ್ ಆಗಿದೆ. ಇನ್ನು ಆಪರೇಷನ್ ಸಿಂಧೂರ್ಗೆ ಇದೇ ಮೊದಲ ಬಾರಿಗೆ ರೆಡ್ ಟೀಮಿಂಗ್ ಅನ್ನುವಂಥ ಒಂದು ತಂತ್ರವನ್ನು ಬಳಸಲಾಗಿತ್ತು ಅಥವಾ ಒಂದು ಸ್ಟ್ರಾಟಜಿಯನ್ನ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗೆ ಪಿಒಕೆ ಮರುವಶಕ್ಕೆ ಪಡೆಯೋದಕ್ಕೆ ಕಾರ್ಯಾಚರಣೆ ಮಾಡ್ತೀವಿ ಅಂತ ಮೋದಿ ಗುಡುಗಿದ್ದಾರೆ. ಇತ್ತ ಆಪರೇಷನ್ ಸಿಂಧೂರ್ ವಿಫಲ ಆಗಿದೆ ಅಂತ ಸಂಜಯ್ ರಾವತ್ ಕಿಡಿಕಾರಿದ್ದಾರೆ. ಆಪರೇಷನ್ ಸಿಂಧೂರ್, ಭಾರತೀಯ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ್ ಕುರಿತ ಮತ್ತಷ್ಟು ವಿಡಿಯೋ ಹೊರಬಿದ್ದಿದೆ. ಬಿಎಸ್ಎಫ್ ಅಧಿಕಾರಿಗಳು ವಿಡಿಯೋ ಫುಟೇಜ್ ರಿಲೀಸ್ ಮಾಡಿದ್ದಾರೆ. ಮೇ 9 ಮತ್ತು 10ರಂದು ಗಡಿಯಲ್ಲಿ ಪಾಕ್ ಭಯೋತ್ಪಾದಕರ 3 ಲಾಂಚ್ ಪ್ಯಾಡ್ಗಳನ್ನು ಭಾರತೀಯ ಸೇನೆ ಧ್ವಂಸಗೊಳಿಸಿರೋ ದೃಶ್ಯ ಇದಾಗಿದೆ. पाकिस्तान में जो स्थित टेरर लॉन्च पैड्स की मैपिंग करी हुई थी, तो ऐसे में हमने पाकिस्तान के 3 लॉन्च पैड्स लूनी, मस्तपुर और चकबूरा के ऊपर फायर डाल के उन लॉन्च पैड्स को तबाह किया है और एक कड़ा संदेश हमने भेजा है पाकिस्तान को कि आतंकवादी घटनाओं को सीमा सुरक्षा बल कभी भी बर्दाश्त नहीं करेगी और जब तक बीएसएफ बॉर्डर पे तैनात है तो हमारे नागरिक चैन की नींद सो सकते हैं. ಭಾರತೀಯ ಗಡಿ ಭದ್ರತಾ ಪಡೆಯು ಆಪರೇಷನ್ ಸಿಂಧೂರ್ನಲ್ಲಿ ಬಳಸಿರೋ ವಿಧ್ವಂಸಕ ಹೆಸರಿನ ರೈಫಲ್ ಅನ್ನ ಪ್ರದರ್ಶಿಸಿದೆ. ಪಹಲ್ಗಾಮ್ ನರಮೇಧಕ್ಕೆ ಪ್ರತಿಯಾಗಿ ಮೇ 7ರಂದು ಪಾಕ್ನ ಉಗ್ರ ನೆಲೆಗಳ ಮೇಲೆ ಭಾರತ ದಾಳಿ ನಡೆಸಿತ್ತು. ಇದನ್ನ ಭಾರತೀಯ ಸೇನೆ ವಾರ್ ರೂಮ್ನಿಂದಲೇ ಮಾನಿಟರ್ ಮಾಡಿತ್ತು. ಇದೇ ಮೊದಲ ಬಾರಿಗೆ ವೈರಿಗಳ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಹೊಸ ಪ್ರಯತ್ನಕ್ಕೂ ಸೇನೆ ಕೈ ಹಾಕಿತ್ತು. ಕಾರ್ಯಾಚರಣೆಯ ಭಾಗವಾಗಿ ರೆಡ್ ಟೀಮ್ ಪರಿಕಲ್ಪನೆ ಬಳಸಿಕೊಂಡಿತ್ತು. ರೆಡ್ ಟೀಮ್ನಲ್ಲಿ 5 ಹಿರಿಯ ಅಧಿಕಾರಿಗಳಿದ್ರು. ಶತ್ರುಗಳ ನಡೆ ಮನಸ್ಥಿತಿ ತಿಳಿದುಕೊಳ್ಳುವುದು ತಂಡದ ಕೆಲಸವಾಗಿತ್ತು. ವೈರಿಗಳ ಗಮನ ಬೇರೆಡೆ ಸೆಳೆಯಲು ರೆಡ್ ಟೀಮಿಂಗ್ ತಂತ್ರ ರೂಪಿಸಿತ್ತು. ಶತ್ರುಗಳ ತಂತ್ರವನ್ನ ಭೇದಿಸಿ ಪ್ರತಿತಂತ್ರ ಹೆಣೆಯುವ ಕೆಲಸವನ್ನು ರೆಡ್ ಟೀಮಿಂಗ್ ಮಾಡಿತ್ತು. ವಿದುರ್ ವಕ್ತ್ ಹೆಸರಿನಲ್ಲಿ ರೆಡ್ ಟೀಮ್ ಕಾರ್ಯಾಚರಣೆ ನಡೆಸಿತ್ತು. ಬ್ಯೂರೋ ರಿಪೋರ್ಟ್, ಟಿವಿ9.